ಗಣಪತಿಗೆ ವಿಘ್ನೇಶ್ವರನಿಗೆ ಗಣಪತಿಗೆ. ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಓ ಗಣಪ ನಿಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಓ ಗಣಪ ನಿಡನಂಗ ಸುಖ. ಗೀಯ ಗಾಗ ಗಿಯ 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 ಗಾಗ ಗಿಯ 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 ಗಾ ಹೇ ಗಾ ಗಿಯ ಗಾ ಹೇ ಗಿಯ 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 ಗಾ. ನಿನ್ನನ್ನು ನೋಡಲು ಬಂದೆವು ಗೀಗೆ, ನಿಮ್ಮನ್ನ ನೋಡಿ ಹಾಡೆವು ಗೀಗೆ. ನಿಮ್ಮನ್ನ ನೋಡಲು ಬಂದೆವು ಗೀಗೆ, ನಿಮ್ಮನ್ನ ನೋಡಿ ಹಾಡೆವು ಗೀಗೆ. ಬಂದ ಕಷ್ಟ ದೂರವಾಗಿ ಹೋಗಲಪ್ಪ ಮಾಯವಾಗಿ ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಗೀಯ ಗಾಗ ಗಿಯ 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 ಗಾಗ ಗಿಯ 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 ಗಾ ಹೇ ಗಾ ಗಿಯ ಗಾ ಹೇ ಗಿಯ 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 ಗಾ. ಮುಕಣ್ಣ ದೇವರ ಮಗನೇ ಗೀಗೆ, ಮುತ್ತುಳ್ಳ ಶರಣರ ಬಂಟನೆ ಗೀಗೆ. ಮುಕಣ್ಣ ದೇವರ ಮಗನೇ ಗೀಗೆ, ಮುತ್ತುಳ್ಳ ಶರಣರ ಬಂಟನೆ ಗೀಗೆ. ಎಲ್ಲವನ್ನ ನೆನೆದರೆ ಘನವನವಾಯಿತು ಗಿಡ ನಮ್ಗ ಸುಖ. ಓ ಗಣಪ ಗಿಡ ನಮ್ಗ ಸುಖ. ಗೀಯ ಗಾಗ ಗಿಯ 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 ಗಾಗ ಗಿಯ 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 ಗಾ ಹೇ ಗಾ ಗಿಯ ಗಾ ಹೇ ಗಿಯ 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 ಗಾ. ಗಿಯ ಗಾಗ ಗಿಯ 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 ಗಾಗ ಗಿಯ 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 ಗಾ ಹೇ ಗಾ ಗಿಯ ಗಾ ಹೇ ಗಿಯ 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 ಗಾ. ಗಿಯ ಗಾಗ ಗಿಯ 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 ಗಾಗ ಗಿಯ 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 ಗಾ ಹೇ ಗಾ ಗಿಯ ಗಾ ಹೇ ಗಿಯ 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 ಗಾ. ಗಿಯ ಗಾಗ ಗಿಯ 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 ಗಾಗ ಗಿಯ 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 ಗಾ ಹೇ ಗಾ ಗಿಯ ಗಾ ಹೇ ಗಿಯ 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 ಗಾ. La 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 la. La 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 la. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ, ಪೌರ ಕಾರ್ಮಿಕರಿಗೆ ಸಹಕರಿಸಿ ಬನ್ನಿ 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 ಬನ್ನಿ. ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ, ಪೌರ ಕಾರ್ಮಿಕರಿಗೆ ಸಹಕರಿಸಿ ಬನ್ನಿ 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 ಬನ್ನಿ. ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು
la 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 ಸರ್ ಸರ್ ಚೆನ್ನಾಗಿ ಮಾಡ್ತಾ ಇದೀವ ಸರ್ ನಾವು ಸರ್ ಚೆನ್ನಾಗಿ ಮಾಡ್ತಿದೀವ ಸರ್ ಹೌದು 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 ಸರ್ ಚೆನ್ನಾಗಿ ಮಾಡ್ತಿದೀವಿ ಸರ್ ಹಾ, ಪ್ರಾಕ್ಟೀಸ್ ಹೌದು ಹೌದು ಸರ್ ಚೆನ್ನಾಗಿ ಹಾ, ಮಾಡ್ತಿದೀವಿ ಎಲ್ಲರೂ ಸರ್ ನಾವು ಚೆನ್ನಾಗಿ ಮಾಡ್ತಾ ಇದೀವಲ್ಲ ಹಾ, ಸರ್ ಹಾ. ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಿದ್ಯಮ್ಮ ಎಲ್ಲರೂ ಚೆನ್ನಾಗಿ ಮಾಡಬೇಕು ಬೇಗ ಬೇಗ ಕ್ಲೀನ್ ಆಗ್ಬೇಕದು ಅಲ್ವಾ ಆ? ನನಗನ್ಸುತ್ತೆ ಇನ್ನೊಂದು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಸಂಜೆ ಎಲ್ಲ ರೆಡಿ ಆಗ್ಬಿಡ್ತೀವಿ ಇನ್ನೊಂದು ಪ್ರಾಕ್ಟೀಸ್ ಮಾಡೋಣ ಶರಣ್ ರೀ ಸರ ನಮಸ್ತೆ ಸರ್ ಹಾ ಅಂದಂಗೆ ಪ್ರಾಕ್ಟೀಸ್ ಚಲೋ ನಡೆದತ್ತೇನ್ರಿ ಚೆನ್ನಾಗಿ ಆಗ್ತಾ ಇದೆ ರಿಹರ್ಸಲ್ ಚೆನ್ನಾಗಿ ಆಗ್ತಾ ಇದೆ. ಯಾಕಂದ್ರ ಇವತ್ತ ಸಂಜೆ ಮುಂದನ ರೀ ಪ್ರೋಗ್ರಾಮು ಅದಕ್ಕೆ ಕೇಳಿದೀನಿ ಹಂಗಾರ ನಮ್ಮ ಪೌರ ಕಾರ್ಮಿಕರು ಚೆನ್ನಾಗಿ ಪಾರ್ಟ್ ಮಾಡಕತ್ತಾರ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನೊಂದೊಂದು ರಿಹರ್ಸಲ್ ಆಗ್ಬಿಟ್ರೆ ಹಾ. ಸಂಜೆಗೆಲ್ಲ ತಯಾರಾಗ್ಬಿಡ್ತಾರೆ ಚಲೋ ಆತ್ ಬಿಡ್ರಿ ಸರ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ರಿ ಏನು ಹೇಳ್ರಿ ಹೆಲ್ತ್ ಇನ್ಸ್ಪೆಕ್ಟ್ರೆ ಏನಿಲ್ರಿ ಹಾ ಈ ಹುಡುಗರ್ನೆಲ್ಲ ಕರ್ಕೊಂಡು ಹೋಗಿ ಹಾ. ಒಂದ್ ತಾಸಿನ ಕೆಲಸ ಐತ್ರಿ ಹಾ. ಆ ಕೆಲಸ ಮುಗಿಸಿ ಕರ್ಕೊಂಡು ಬಂದು ಹೊಳ್ಳಿ ಇಲ್ಲೇ ಬಿಡ್ತೀನಿ ಅಲ್ರಿ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಹೌದು ರಜಾ ಇದೆ ಇವತ್ತೆಂತ ಕೆಲಸ ಏನ್ ಮಾಡದ್ರಿ ನಮ್ ಕೆಲ್ಸನ ಅಂತದು ಹೊತ್ತು ವೇಳೆ ಗೊತ್ತ ಇರೋದಿಲ್ಲ ಅಲ್ಲ ಸಂಜೆ ಕಾರ್ಯಕ್ರಮ ಅಲ್ವಾ ಹೌದ್ರಿ. ಸಂಜೆಗೆ ಕಮಿಷನರ್ ಇರ್ತಾರೆ ಹಾ. AC ಸಾಹೇಬ್ರು ಇರ್ತಾರೆ ಎಲ್ಲ ಗೆಸ್ಟ್ಗಳು ಇರ್ತಾರೆ ಚೆನ್ನಾಗಿ ಆಗ್ಬೇಕಲ್ವಾ ಸರ್ ಆಗ್ಬೇಕ್ರಿ ಏನ್ ಮಾಡೋದದರಿ ನಮ್ಮ ಕೆಲಸ ಹಂಗ ಬಂದ್ಬಿಡ್ತಾವ್ರಿ ಅದಕ್ಕೆ ನಾನು ಹೇಳಿದ್ದು ಒಂದೇ ತಾಸ್ರಿ ಬಾಳತ್ತೇನು ತಗೊಳೋದಿಲ್ಲ ಹಿಂಗೋಗಿ ಹಂಗೆ ಕರ್ಕೊಂಡ್ ಬಂದು ಬಿಡ್ತೀನಿ 1 ಗಂಟೆ ಒಳಗೆ ನೀವೇ ಕರ್ಕೊಂಬಂದು ಇಲ್ಲಿ ಬಿಡಬೇಕು ಬಿಡ್ತೀನಿ ಇನ್ನೊಂದು 2 ಅವರ್ ನಾನು ಪ್ರಾಕ್ಟೀಸ್ ಮಾಡಲೇಬೇಕು ಆಯ್ತು ಮಾಡ್ರಿ ಆಯ್ತು ಹಾಗಾದ್ರೆ ಆಯ್ತ್ರಿ ಹಾ? ಆಯ್ತು ಆಯ್ತು ನಾನು ಆಯ್ತು 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 ನರಸಿಂಹ ಸರ್ ಆ 62ನೇ ವಾರ್ಡ್ನ್ಯಾಗ ಹಾ, ಸರ್. ನಾಯಿ ಸತ್ತೋಗಿ 3 ದಿವಸ ಆಗೈತಿ ಹಾ ಓಣ್ಯಾಗೆಲ್ಲ ವಾಸನೆ ಇಟ್ಟತಿ ಹೌದಾ ಸರ್ ಮ್ಯಾಲಿಂದ ಮ್ಯಾಲೆ ಫೋನ್ ಹಚ್ಚಕತ್ತಾರೋ ಮಾರಾಯ ಹಾ. ಅದಕ್ಕೆ ಹೇಳದ್ ನಾನು ಲಗುನ ನಡ್ರಿ ಅಲ್ಲಿ ಹೋಗಿ ಬರೋಣಂತ ಈಗ. ಏ ಸರ್ ಏನ್ ಸರ್ ಹಿಂಗ್ ಮಾತಾಡ್ತೀರಾ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಅಲ್ಲ ಸರ್ ಸಂಜೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ ಇವತ್ತು ಕೆಲಸ ಹೇಳ್ತೀರಲ್ಲ ಸರ್ ನೀವು ಹೋಗಿ ಸರ್ ಅಲ್ಲಲ್ಲಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ ಸರ್ ಇವತ್ತೊಂದ್ ದಿವಸನಾದ್ರೂ ಬಿಡಿ ಸರ್ ಮಾಜಿ ಕೌನ್ಸಿಲರು ಹಾಲಿ ಕೌನ್ಸಿಲರು ಸಾಲದಕ್ಕೆ ನಮ್ಮ ಸಾಹೇಬ್ರ ಬ್ಯಾರೆ ಮ್ಯಾಲಿಂದ ಮ್ಯಾಲೆ ಫೋನ್ ಹಚ್ಚಕತ್ತಾರೋ ಮಾರಾಯ ಇವತ್ತೊಂದ್ ದಿವಸ ಬಿಡಿ ಇವ್ನ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಡ್ರಿ ಸರ್ ವರ್ಷವಿಡೀ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಸರ್ ಇವತ್ತಾದ್ರೂ ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಬಿಡಿ ಸರ್ ಹೋಗಿ ಸರ್ ಸುಮ್ನೆ ಇವತ್ತು ನಮಗೆ ಪ್ರೋಗ್ರಾಮ್ಗೆ ಸಂಜೆ ಡ್ರಾಮಾ ನಾಟಕ ಎಲ್ಲ ಕಲಿಯಕ್ ಹೋಗ್ಬೇಕು ಡ್ಯಾನ್ಸು ಎಲ್ಲ ನಾವ್ ಯಾರು ಕೆಲ್ಸಕ್ಕೆ ಬರಕಿಲ್ಲ ಸರ್ ನೋಡ್ ಭಾಗ್ಯವಾ ಅರ್ಜೆಂಟ್ ಕೆಲಸ ಇದೆ ಭಾಳ ಏನಲ್ಲ ಒಂದು ತಾಸಿನ ಕೆಲಸ ಹಿಂಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ಹಿಕ್ಕಟ್ಟ ನೀವು ಪ್ರಾಕ್ಟೀಸ್ ಶುರು ಮಾಡ್ರಿ ಏ ಸರ್ ಬಂದು ಎದೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತೀರಲ್ಲ ಸರ್ ವರ್ಷ ಪೂರ್ತಿ ಇದೇ ಟೆನ್ಷನ್ ಅಲ್ಲೇ ಕೆಲಸ ಮಾಡೋದು ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಒಂದೇ ಅನ್ಸುತ್ತೆ ಹೋಗಿ ಸರ್ ಇವತ್ತಾದ್ರೂ ಬಿಡಿ ಸರ್ ಹೌದು ಸರ್ ಹಂಗಲ್ಲೋ ನಾನು ಹೇಳೋದ ಸ್ವಲ್ಪ ತಿಳ್ಕೊಳ್ರು ಲಗುನ ಬರ್ತೀವಿ ಬರ್ರಿ 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 ಭಾಗ್ಯಕ್ಕ ಅದೇನೋ 1 ಗಂಟೆ ಕೆಲಸ ಅಂತೆ ನಾನು ನರಸಿಂಹ ಗುಣ ಎಲ್ಲ ಹೋಗ್ಬಿಟ್ಟು ಬರ್ತೀವಿ ನೀವ್ ಇಲ್ಲೇ ಇರಿ ಬರ್ರಿ. ನೀವು ನಮ್ಮ ಅವನು ಇಲ್ಲೇ ಇರಿ ಏ ಬರ್ರ ಗುಣ ಬರ್ರಿ ಬರ್ರಿ ಲಗುನ ಬರ್ರಿ ಬರ್ರಿ ಒಂದ್ ಗಂಟೆ ಕೆಲಸ ಬರ್ರಿ ಏ ಭಾಗ್ಯ ಏನೈತಿ ಅವ್ರು ಬರೋವರೆಗೂ ಏನ್ ಮಾಡೋಣ ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಸ್ವಲ್ಪ ಮಾತಾಡೋಣ ಅದು ಬಂದ್ಮೇಲೆ ಸಾಯಂಕಾಲ ನಾಟಕ ಮಾಡಕ್ ಹೋಗ್ಬೇಕಲ್ಲ ನಮ್ಮ ಕಾರ್ಮಿಕರ ದಿನಾಚರಣೆ ಐತಲ್ಲ ಗೊತ್ತೇ ಏ ಪ್ರಾಕ್ಟೀಸ್ ಹೋಗ್ಬೇಕಲ್ವಾ ಇವತ್ತು ನಾವು ಹೋಗೋಣೆ. ಸರಿ ಸರಿ ಏನಕ್ಕೆ ಕಸ ತುಂಬಾ ಹಾಕಿ ಹೋಗೋಣ ಆಯ್ತಾಯ್ತು ಬಾ ಕೆಲಸ ಮುಗಿಸ್ಬಿಡೋಣ ಹಲೋ 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 ಹೆಲ್ತ್ ಇನ್ಸ್ಪೆಕ್ಟ್ರೆ ಎಲ್ಲಿದ್ದೀರಿ ಬೆಳಿಗ್ಗೆಯಿಂದ ಫೋನ್ ಮಾಡ್ತಿದ್ದೀನಿ ಅಲ್ರಿ
ನಮ್ಮ ವಾರ್ಡಲ್ಲಿ ನಾಯಿ ಸತ್ತು 3 ದಿವಸ ಆಯ್ತ್ರಿ. ವಾಸನೆ ಕಂಡ್ರಿ ತಡಿಯಕ್ಕಾಗ್ತಾ ಇಲ್ಲ. ಎಲ್ಲಿದ್ದೀರಿ ಎಲ್ಲಿ ಇನ್ಸ್ಪೆಕ್ಟ್ರೆ? ಸರ್ ಬರಕ್ತೀವ್ರಿ, ನಿಮ್ಮ ಮನೆ ಹತ್ರ ಅದೀವ್ರಿ. ಬಂದ್ರಿ ಏಯ್ ಬಂದ್ರಿ. 3 ದಿವಸ ಆಯ್ತ್ರಿ ನಾಯಿ ಸತ್ತು. ವಾಸನೆ ರೀ ಮೋಲಾದಾಗೆಲ್ಲ. ಏನ್ ಮಾಡಿದ್ರಿ ಸರ್, ಇವತ್ತ ಪೌರ ಕಾರ್ಮಿಕರ ದಿನಾಚರಣೆ, ಅದಕ್ಕೆ ಒಂದ್ ಸ್ವಲ್ಪ ತಡ ಆಯ್ತ್ರಿ. ಅಲ್ಲ ಸರ್, ನೋಡಿ ಸರ್, ಅಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ನೋಡಿ ಸರ್, ನಾಯಿ ಸತ್ತು. ಎಲ್ಲಿ ಸತ್ತ ನಾಯಿ ಸತ್ತು ಬಿದ್ದಿದೆ ನೋಡಿ ಸರ್, ಅಲ್ಲಿ ವಾಸನೆ ಹೊಡಿತಾ ಇದ್ದೀನಿ. 3 ದಿನ ಆಯ್ತು. ಏಯ್ ಗುಣ ಹೋಗು, ಅದನ್ನ ಏನ್ ನೋಡು. ಏಯ್ ನರಸಿಂಹ ಬರ್ರಿ ಬರ್ರಿ. ಏಯ್ ಹ್ಯಾಂಡ್ ಗ್ಲೋಸ್ ಎಲ್ಲ ಸರ್ ಏನ್ ಸರ್ ನೀವು ಪ್ರಾಕ್ಟೀಸ್ ಮಾಡ್ತಿದ್ದವ್ರನ್ನ ಹಂಗೆ ಕರ್ಕೊಂಬಂದು ಇಲ್ಲಿ ಹ್ಯಾಂಡ್ ಗ್ಲೌಸ್ ಕೇಳಿದ್ರೆ ನಾವೆಲ್ಲಿಂದ ತರನ? ಲೇ ಹ್ಯಾಂಡ್ ಗ್ಲೋಸ್ ಇರ್ಲಾರ ಹಿಂಗ್ ಕೆಲಸ ಮಾಡಿದ್ರೆ ಸರ್. ಅಲ್ಲಪ್ಪ ಸರ್ಕಾರದವ್ರು ಕೊಟ್ರಿ ಹ್ಯಾಂಡ್ ಗ್ಲೋಸ್ ಎಲ್ಲಿ ಇಟ್ಟಿದೆ ಅವ್ನು? ಇವತ್ ನಮಗೆ ರಜಾ ಅಂತ ಗೊತ್ತಿಲ್ವಾ ಸರ್, ಅಂದ್ರೂ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಲ್ಲಿ ಕರ್ಕೊಂಬಂದ್ ನೀವು. ಏನ್ ಸರ್ ನೀವು ಮತ್ತೆ ಈಗ ಹ್ಯಾಂಗ್ ತೆಗಿತಿಲ್ಲ ಅದನ್ನ? ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ಬಿಡ್ರಿ ಸರ್, ನಾನು ಹಂಗೆ ಕೋಲಲ್ಲ ತಳ್ಕೊಂಡ್ ಚೀಲದೊಳಗೆ ತಗೊಂಡ್ಬಿಡ್ತೀನಿ. ಹುಷಾರಪ್ಪ, ತಗೊಂತೀನಿ. ಹೋಗ್ ತಗೊಂಬ. ಏ ಗುಣ ಬಾರಲ್ಲ. ಹಾ ನಡೀರಿ ಮತ್ತೇನ? ನಡೀರಿ ಸರ್. ತಡೀರಿ ಸರ್. ಸರ್ ಸರ್ ಏನಪ್ಪ? ಸ್ವಲ್ಪ ಕೈ ತೊಳ್ಯಾಕ ನೀರ್ ಕೊಡ್ರಿ ಸರ್. ಅಲ್ಲಪ್ಪ, ಫಸ್ಟ್ ಕೆಲಸ ಮಾಡ್ರಯ್ಯ. ಕೆಲಸ ಮಾಡ್ರಿ ಅಂದ್ರೆ ಕೈ ತೊಳಿಯಕ್ ನೀರ್ ಹಾಕಪ್ಪ ನಿನ್ಗೀಗ. ಕೆಲಸ ಮಾಡಯ್ಯ ಫಸ್ಟ್. ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಐತಾ, ಈ ಸರ್ರು ಹಂಗೆ ಕರ್ಕೊಂಬಂದ್ಬಿಟ್ರು ಸರ್. ಪ್ರಾಕ್ಟೀಸ್ ಮಾಡ್ತಿದ್ವಿ, ಡ್ಯಾನ್ಸ್ ಪ್ರಾಕ್ಟೀಸ್, ಹಂಗೆ ಕರ್ಕೊಂಬಂದ್ಬಿಟ್ರು. ಸ್ವಲ್ಪ ಕೈ ತೊಳ್ಯಾಕ ನೀರ್ ಕೊಡ್ರಿ ಸರ್. ನೋಡಪ್ಪ, ನಮ್ಮ ಮನೆಯಲ್ಲಿ ನೀರ್ ಕೊಡೋರು ಯಾರು ಇಲ್ಲ. ಫಸ್ಟ್ ಮೊದ್ಲು ಆ ಕೆಲಸ ಮುಗಿಸು. ಕೆಲಸ ಮುಗಿಸಿದ ಮೇಲೆ ಆಮೇಲೆ ನೋಡೋಣ. ನೀವೇ ಇದ್ದೀರಲ್ಲ ಸರ್, ಒಂದ್ ಚರ್ಗಿ ನೀರ್ ಕೊಡ್ರಿ ಸರ್. ಸರ್ ಪೌರ ಕಾರ್ಮಿಕರ ದಿನಾಚರಣೆ ಹಂಗಾಗಿ ಪ್ರಾಕ್ಟೀಸ್ ಮಾಡಕತ್ತಿದ್ರು, ಅಲ್ಲಿಂದ ಹಂಗ ದಿಢೀರ್ನ ಬಂದಾರ. ಒಂದ್ ಚರಿಗೆ ನೀರು ಕೊಡ್ರಿ ಸರ್, ಏನಾಗಲ್ಲ. ಇವರು ಕೆಲಸ ಬಾರಿ ಪೌರ ಕಾರ್ಮಿಕರ ದಿನಾಚರಣೆ ಮಾಡ್ತೀರಾ. ಏ ಫಸ್ಟ್ ಮುನ್ಸಿಪಾಲ್ಟರ್ ಇದೆ ಕಂಡ್ರೆ, ಫಸ್ಟ್ ನೆಟ್ ಕೆಲಸ ಮಾಡ್ರೆ. ಫಸ್ಟ್ ಕೆಲಸ ಮಾಡ್ರೆ. ಏನ್ ಸರ್ ಹಿಂಗ್ ಮಾತಾಡ್ತೀರಾ? ನಾವು ಮುನ್ಸಿಪಾಲ್ಟಿ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಅಲ್ಲ ಸರ್. ಈಗ ಯಾರು ಸರ್ ಮಾಡಿರೋದು? ನಾವೇ ತಾನೆ. ಇವತ್ತು ನಮ್ಮ ಪೌರ ಕಾರ್ಮಿಕರ ದಿನಾಚರಣೆಗೆ ನಮಗೆ ರಜಾ ಅಂದ್ರು ಬಂದು ಆ ಸತ್ತೋಗಿರೋ ನಾಯಿನ ಎತ್ತಾಕಿದೀವಿ. ಹ್ಯಾಂಡ್ ಗ್ಲೌಸ್ ಇಲ್ಲ, ಒಂಚೂರು ನೀರ್ ಕೊಟ್ಟಿದ್ದಕ್ಕೆ ಹೆಂಗ್ ಮಾಡ್ತಿರಲ್ಲ ಸರ್ ನೀವು? ಯಾರ್ರಿ ಅವರು? ಏನ್ ಸರ್ ಹಿಂಗ್ ಮಾತಾಡ್ತೀರಾ ನೀವು? ಆಫೀಸರ್ ರಾವ್, MS ರಾವ್ ಮಾತಾಡ್ತಾ ಇರೋದು. ಕಮಿಷನರಿಗೆ ದೊಡ್ಡವರಿದ್ದೀರಾ ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಯಾರ್ರಿ ಅವರು? ರಾಸ್ಕಲ್. ಯಾರ ಗುರುವೆ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೆ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೆ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಎಲ್ರಿಗೂ ನಮಸ್ಕಾರ. ನಾನು ಈ ನಾಟಕದ ಲೇಖಕ ಹಾಗೂ ನಿರ್ದೇಶಕ. ಆದ್ಮೇಲೆ ಒಂದಷ್ಟು ವಿಷಯಗಳನ್ನು ನಾನು ನಿಮ್ಮೊಡನೆ ಚರ್ಚೆ ಮಾಡಲೇಬೇಕು. ನಮ್ಮ ರಾಜ್ಯದ ಪೌರಾಡಳಿತ ಸಾರ್ವಜನಿಕರಿಗೆ ಒಂದಿಷ್ಟು ಮೂಲಭೂತ ಸವಲತ್ತುಗಳನ್ನು ನೀಡುವುದು ಅದರ ಕರ್ತವ್ಯ. ಬಹಳ ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿ ದೀಪ, ಸ್ವಚ್ಛತೆ ಕಾರ್ಯ. ಹಾಗೆ ಆತ್ಮೀಯರೇ, ಜನನ ಮರಣ ಪತ್ರಗಳನ್ನು ನೀಡುವುದು, ಆಸ್ತಿ ಪಾಸ್ತಿ ದಾಖಲಾತಿಗಳ ನಿರ್ವಹಣೆ, ಇದರ ಜೊತೆಗೆ ನಗರದಲ್ಲಿ ಸತ್ತ ಪ್ರಾಣಿಗಳ ವಿಲೇವಾರಿ ಹಾಗೂ
ಅನಾಥ ಶವಗಳ ವಿಲೇವಾರಿ, ಹೀಗೆ 24 ಸೇವೆಗಳನ್ನು ನೀಡುತ್ತಿದೆ. ಇದು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳ ಮೂಲಕ. ಆತ್ಮೀಯರೇ, ಇಲ್ಲಿ ಬಹಳ ಮುಖ್ಯವಾದ ವಿಷಯ ಪೌರ ಕಾರ್ಮಿಕರು. ಅವರ ಸೇವೆ ಬಹಳ ಅಮೂಲ್ಯ. ಆತ್ಮೀಯರೇ, ಈ ಪೌರ ಕಾರ್ಮಿಕರ ಬದುಕು ಮತ್ತು ಬವಣೆ, ಅವರ ನೋವು, ಅವರ ದುಃಖ ದುಮ್ಮಾನಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ಮುಂದಿನ ದೃಶ್ಯವನ್ನು ನೋಡಿ ನಂತರ ಮಾತಾಡೋಣ, ಬನ್ನಿ. ಎಲ್ಲರೂ ಬರ್ರಿ ಇಲ್ಲಿ ಹಾಜರಿ ಹಾಕಕ್ಕೆ ಬರ್ತಿದ್ದು. ನಮಸ್ಕಾರ ಸರ್. ಹಾ, ನಮಸ್ಕಾರ 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 ಸರ್. ಹಾ, ನಮಸ್ಕಾರ ಸರ್. ನಮಸ್ಕಾರ. ಏನೋ ಮಾನ್ಯವಾದ ಇವತ್ತು ಬಂದು ನೀನು ಸರ್ ಇಲ್ಲ ಎಷ್ಟು ದಿವಸ ಹೋಗೋದು ರಜಾ? ಭಾಗ್ಯವಾ, ಸರ್ ಬಂದಿದ್ದೀನಿ ಸರ್. ಬಸಮ್ಮ, ಬಂದಿದ್ದೀನಿ ಸರ್. ಗುಣ, ಬಂದಿದ್ದೀನಿ ಸರ್. ನರಸಿಂಹ, ಸರ್ ಮುರುಗೇಶ, ಬಂದೇನೆ ಸರ್. ನಾಗರಾಜ, ಬಂದಿದ್ದೀನಿ ಸರ್. ಹಾ. ನಿನ್ನೆ ಕಿಲ್ಲೆದಾಗ ಆ ಮೇನ್ ಗಟಾರ ಬಂದಾಗಿತ್ತಲ್ಲ, ಆ ಕೆಲಸ ಪೂರ್ಣ ಮಾಡಿದ್ರೇನು? ಸರ್ ನೆನ್ನೆ ಕೋಲಲ್ಲಿ ತಳ್ಳಿದ್ವಿ ಸರ್, ಹಾ. ಫುಲ್ಲು ಜಾಮ್ ಆಗ್ಬಿಟ್ಟಿದೆ ಸರ್. ಇವತ್ತು ಆ ಗಟಾರದೊಳಗೆ ಇಳಿದ್ಬಿಟ್ಟು ಕೈಲೇ ತೆಗ್ದಾಕ್ಬೇಕು ಸರ್. ಅಲ್ಲಲೇ ನಿನ್ನೆ ಇಡೀ ದಿವಸ ಅಲ್ಲೇ ಕೆಲಸ ಮಾಡಿದ್ರಲ್ಲಲೇ. ಹ್ಞೂ ಸರ್, ನಿನ್ನೆ ಎಷ್ಟು ಕೋಲಾಗ್ ದಬ್ಬಿದ್ರು ಹೋಗ್ಲಿಲ್ಲ ಸರ್. ಇವತ್ತು ಗುಂಡಿ ಒಳಗೆ ಇಳ್ದಿ ಕ್ಲೀನಾಗಿ ತೆಗೆದು ಕ್ಲೀನ್ ಮಾಡ್ಬೇಕು ಇವಾಗ. ಅಂದ್ರೆ ಇವತ್ತೆಲ್ಲ ಪೂರ್ತಿ ಮುಗಿಸ್ತ್ರಿ ಅಂದಂಗ ಆತು. ಸರ್, full clear. ನೋಡಪ್ಪ, ನೀವು ಗಟರ್ದಾಗ ಇಳಿಬೇಕಾದ್ರೆ ಕೈಗೆ ಹ್ಯಾಂಡ್ ಗ್ಲೋವ್ಸ್ ಹಾಕೊಳ್ರಿ, ಕಾಲ್ಗೆ ಬೂಟ್ ಹಾಕೊಳ್ರಿ. ಯಾಕಂದ್ರ ಯಾವ ಕಾಯಿಲೆ ಹೆಂಗ್ ಬರ್ತಾವ ಅಂತ ಹೇಳಕ್ ಆಗೋದಿಲ್ಲ ಮಾರಯ್ಯ. ನಾವು ಹಿರಿಯರ್ ಹೇಳಿದ್ದನ್ನ ಸ್ವಲ್ಪ ಕಿವ್ಯಾಗ ಹಾಕೊಳ್ರಿ. ಸರಿ ಸರ್. ಸರ್ ಸರ್ ಅದೇನೋ ನಮ್ಗೆ ಅಯ್ಯರ್ ಹೆಚ್ಚಾಗಿದೆ ಅಂದ್ರಲ್ಲ ಸರ್, ಏನ? ನಮ್ಗೆ ಎಷ್ಟು ಬರುತ್ತೆ ಸರ್? ಅಯ್ಯಾರ ಹ್ಞೂ ಸರ್. ಲೇ, ಅದೆಲ್ಲ ನಮಗ ಬರೋದಿಲ್ಲ ಲೇ. ನಮ್ಗೆ ಯಾಕೆ ಬರಲ್ಲ ಸರ್? ನಮಗ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅದು. ಯಾಕೆ ಬರಲ್ಲ ಸರ್ ನಮಗೆ? ಮುಂಜಾನೆ ನನಗೆ ಯಾಕೆ ತಲೆ ತಿನ್ನಾಕತ್ತಿರ್ಲೇ ನೀವು? ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಇವನ ನಮ್ಗ ಮ್ಯಾಲಿನ ಮ್ಯಾಲ ಇಲ್ಲ ಫೋನ್ ಹಚ್ಚಕತ್ತಾರ ನೀವ್ದೊಳೆ. ಅಲ್ಲ ಸರ್, ಹೇಳ್ರಿ ಹಂಗ್ರಿ? ಆಯ್ತ್ರಿ ಆಯ್ತ್ರಿ. ಇಲ್ರಿ, ಲಘುನ ಬರ್ತೀವಿ ತಗೊಳ್ರಿ ನಾವು. ಆಯ್ತ್ರಿ. ಹಾ, ನೋಡಪ್ಪ, 82ನೇ ವಾರ್ಡ್ನ್ಯಾಗ ಕುಂಬಾರ ಓಣ್ಯಾಗ ಆ ರಾಮಣ್ಣವ್ರ ಒಟ್ಟಾರದಾಗ ಒಂದ್ ಮುದುಕಿತ್ತಲ್ಲ, ಹ್ಞೂ ಸರ್. ಅದು ಸತ್ತೋಗೈತಿ. ನೋಡಿದ್ವಿ ಸರ್ ನಾವು ಆ ಮುದ್ಕಿನ. ಹೌದಾ? ಹ್ಞೂ ಸರ್. ನೋಡಿದ್ವಿ ಸರ್. 3 ದಿವಸ ಆಗೈತಂತ. ವಾಸನೆ ಇಟ್ಟು ಓಣೆಲ್ಲ ಗೊಬ್ಬನ ಹಾರಕತ್ತಂತ. ಅಲ್ಲೇ ರಾಮಣ್ಣವರು ಫೋನ್ ಹಚ್ಚಿ ನನಗೆ ಹೇಳ್ಯಾರ. ಅಲ್ಲದನ ರಾಮಣ್ಣವರು ಪೊಲೀಸರು ಕರೆಸಿ ಮಾಜರ್ ಮಾಡಿ ಎಲ್ಲ ಕಾಯ್ದೆ ಕಾನೂನು ಪ್ರಕಾರ ರೆಡಿ ಮಾಡಿದ್ದಾರೆ. ನೋಡಪ್ಪ, ಆ ಅನಾಥ ಮುದುಕಿ ಶವಾನ ನಾವ ದಫನ್ ಮಾಡಿ ಬರ್ಬೇಕು. ನಡೀರಿ ಅಲ್ಲಿ ಹೋಗೋಣ. ಪಾಪ ಸರ ಮುದುಕಿ ನಾವು ಹೋದಾಗೆಲ್ಲ ಚಾ ಮಾಡ್ಕೊಡ್ತಿದ್ರು. ಅದಕ್ಕ ಪಾಪನ ಸರ್ ತುಂಬಾ ಒಳ್ಳೆ ಮುದುಕಿ ಸರ್. ಅದು ಪಾಪ ಸತ್ತೋಗಿದ್ ಕೇಳಿ ಅಯ್ಯೋ ಅನಿಸ್ತಿದೆ ಸರ್. ಹಾ, ನಡ್ರಿ ಅಲ್ಲಿ ಮುದುಕಿ ಹೋಗಿ ದಪ್ಪನ್ ಮಾಡಿ ಬರ್ಬೇಕು ನಾವ ಈಗ. ಸರ್. ಹಾ, ತಡೀರಿ ಸರ್, ಅದ್ಯಾಕೆ ಹಂಗೆ ಟೆನ್ಷನ್ ಮಾಡ್ಕೊತೀರಾ? ಅಲ್ಲ ಸರ್, ನಾವು ಪೌರ ಕಾರ್ಮಿಕರು ಎಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು ನಮ್ಮ ಸೇವೆನ ಯಾರು ಗುರ್ತಿಸಲ್ಲ ಸರ್, ಗುರ್ತಿಸಲ್ಲ. ನೋಡಪ್ಪ, ಯಾರು ನಮ್ಮ ಸೇವೆ ಗುರ್ತಿಸ್ದ ಇರ್ಲಿ, ಶಬಾಷ್ ಅನ್ಲಿ ಅಂದ ಇರ್ಲಿ,
ನಮ್ಮ ಕರ್ತವ್ಯ ನಾವು ಮಾಡ್ಬೇಕ್ಲಿ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಇದ್ದಂಗ ತಿಳ್ಕೊಳ್ರಿ. ಸರ್ ಯಾರು ಗುರ್ತಿಸಲ್ಲ ಸರ್. ಮೊನ್ನೆ ಏನಾದ್ರು ನೋಡಿದ್ ಸರ್, ನೀವೇ ಇದ್ರಲ್ಲ ಸರ್. ಹಾ ನಮ್ಮ ನರಸಿಂಹ ಸತ್ತೋಗಿರೋ ನಾಯಿನ ಹ್ಯಾಂಡ್ ಲವ್ ಇಲ್ದಂಗೆ ಅದನ್ನ ಎಳ್ದಾಕಿದ್ದಾನೆ ಸರ್. ಭಾರಿ ವಾಸನೆ ಸರ್. ಅಂತಾರೆ ಕೈ ನೀರು ಕೇಳಿದ್ರೆ ಹೆಂಗ್ ಸರ್ ಮಾತಾಡಿದ್ರಿ, ಹೆಂಗೆ ಅವಮಾನ ಮಾಡಿದ್ರಿ ಸರ್. ಇಲ್ಲ ಸರ್, ಅರ್ಜೆಂಟ್ ಮಾಡಬೇಡಿ, ನಾವು ಹೋಗ್ತೀವಿ ಸರ್. ನೋಡಪ್ಪ, ಸಾರ್ವಜನಿಕರು ಅಂದಾಗ ಒಂದು ಮಾತು ಹೆಚ್ಚು ಕಮ್ಮಿ ಬರ್ತಾವ, ಅವನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು ನಾವು. ಸರ್ ಮೊನ್ನೆ ಆ ರಾಮಣ್ಣದ ಒಟ್ಟಾರ ದೆಂಗ್ಸು ಕಸನ ಕ್ಯಾರಿ ಬ್ಯಾಗ್ನ ಕಟ್ಟಿ ನಮ್ಮ ಮುಂದೆನೆ ರಸ್ತೆಗೆ ಹಾಕಿದ್ನ ನಾನು ಬಸ್ಸಮ್ಮ ನೋಡಿದ್ವಿ ಸರ್. ಅಲ್ಲ, ಈ ಕಸನೆಲ್ಲ ನಮ್ಮ ಬೆಳಿಗ್ಗೆ ಬರೋ ಗಾಡಿಗೆ ಕೊಡೋದ್ ಬಿಟ್ಟು ಈಗ ರಸ್ತೆಗೆ ಸುರಿಯೋದು ಸರಿನಾ ಅಂದ್ವಿ ಸರ್. ಅದಕ್ಕೇನಲ್ಲ ಅವಮ್ಮ ತುಂಬಾ ಗಲಾಟೆ ಮಾಡೋದು ಸರ್ ನಮ್ಮ ಮೇಲೆ. ಕಸನೆಲ್ಲ ತಗೊಂಡೋಗಿ ರಸ್ತೆ ಮೇಲೆ ಬಿಸಾಕ್ತಿರಲ್ಲ, ಅದ್ರ ಬಿಟ್ಟು ನಮ್ಮ ಗಾಡಿಗೆ ಹಾಕ್ರಿ ಅಂದಿಕ್ಕೆ ಆ ಹೆಂಗುಸ್ರೆಲ್ಲ ನಮ್ಮ ಮೇಲೆ ಸಿಟ್ ಮಾಡಿ ಜಗಳಕ್ಕೆ ಬರೋದು ಸರ್ ಅವರು. ನೋಡವಾ, ಸಾರ್ವಜನಿಕರು ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಅವ್ರ ಹತ್ರ ನಾವು ಜಗಳ ಕಾಯಕ್ ಹೋಗ್ಬಾರ್ದು. ಇಂಥವ್ ಏನಾರ ಇದ್ರೆ ನೀವು ನಮ್ಮ ಹತ್ರ ಹೇಳ್ಬೇಕು. ಇಲ್ಲ ಅಂದ್ರೆ ಅವರು ನೇರವಾಗಿ ನಮ್ಮ ಹತ್ರ ಬಂದು ನಿಮ್ದೋ ತಪ್ಪು ಅನ್ನೋ ಹಂಗ ನಮ್ಮ ಹತ್ರ ಕಂಪ್ಲೇಂಟ್ ಬೇರೆ ಕೊಡ್ತಾರೆ. ಇಂಥವೇನಾರ ಬಂದ್ರೆ ನೀವು ನಮ್ಮ ಹತ್ರ ಹೇಳ್ರಿ, ನಾವು ಅದನ್ನ ಸಮಸ್ಯೆನ ಬಗೆಹರಿಸ್ಕೊಳ್ತೀವಿ. ಆಯ್ತಾ? ನಡ್ರಿ ಈಗ ಹೋಗಿ ಆ ಅನಾಥ ಶವ ಅಜ್ಜಿದು ದಫನ್ ಮಾಡಿ ಬರೋಣ. ಬರ್ರಿ ಲಘು ಬರ್ರಿ. ಅಲ್ಲ ಕಣ ನರಸಿಂಹ, ಕೆಲ್ಸ ಮುಗ್ದಟ್ಗೆ ಓಡೋಗ್ತಿಯಲ್ಲ ಹಂಗೆ ಮನೆಗೆ. ನಮ್ಮವ್ ಮನೇಲಿ ಹುಡುಕ್ತಿರ್ತಾಳೆ. ಅಯ್ಯೋ, ನಮ್ಮನೇಲೂ ನಮ್ಮವ್ವನು ಕಾಯ್ತಾ ಇರ್ತಾಳೆ, ನಿಂತ್ಕೊಳ್ಳೋ ಮರೆಯ. ಹೌದು, ನೀನು ನಿಮ್ಮವ್ವನು ಮೊನ್ನೆ ಹುಡುಗಿ ನೋಡಕ್ ಹೋಗಿದ್ರಲ್ಲ, ಏನಾಯ್ತು ವಿಷಯ? ಹೋಗಿದ್ವಿ, ಅದನ್ನೆಲ್ಲ ಏನ್ ಕೇಳ್ತೀರಾ ಬಿಡ್ರಲೇ. ಅಪ್ಪ ಹೇಳ, ರಜಾಕ್ ಹೋಗಿದ್ದಲ್ಲ, ಯಾಕೆ ಅಪ್ಪ ಹೋಗಿದ್ದೆ? ದೊಡ್ಡ ಕತೆ ಕಂಡ್ಲ, ಅದೆಲ್ಲ ಏನ್ ಕೇಳ್ಬೇಡ. ಸಣ್ಣದಾಗೆ ಹೇಳೋ ಮರೆಯ ಹೋಗ್ಲಿ. ಆಯ್ತು ಅಡಿರಪ್ಪ, ನೀವೇ ಬಿಡಂಗ್ ಕಾಣಲ್ಲ, ಹೇಳ್ತೀನಿ. ಹೇಳು. ಮೊನ್ನೆ ನಾನು ನಮ್ಮ ಅವನುವೆ ಏನ್ ನೋಡಕ್ ಹೋಗಿದ್ವಾ, ಆಮೇಲೆ ಹೋಗಿ ಕುತ್ಕೊಂಡ್ವಪ್ಪ. ಆಮೇಲೆ ಅವ್ರ ಅಪ್ಪ ಅವ್ರ ಮನೆ ಹಿರಿಯರೆಲ್ಲ ಬಂದು ಕುತ್ಕೊಂಡ್ರು. ಆಮೇಲೆ ಆ ಹುಡುಗಿನೂ ಎಲ್ಲಾರ್ಗು ಟೀ ಕೊಟ್ಬಿಟ್ಟೆ ಅವಳು ಕುತ್ಕೊಂಡ್ಲಾ. ಆಮೇಲೆ ಅವ್ರಪ್ಪ ಇದ್ದವನು ನಮ್ಮ ಅವಂಗೆ ನಿಮ್ಮ ಮಗ ಏನ್ ಕೆಲ್ಸ ಮಾಡ್ತಾನೆ ಅಂತ ಕೇಳ್ದ. ನಮ್ಮವ್ವ ನಾನು ನಮ್ಮ ಮಗನುವೆ ಪೌರಕಾರ್ಮಿಕ ಕೆಲಸ ಮಾಡ್ತೀವಿ ಅಂತ ಅಂದಪ್ಪ. ಅಷ್ಟೊಂದಿದೆ ತಡನಪ್ಪ. ಆ ಹುಡುಗಿ ದಡಾರ ಅಂತ ಎದ್ಬಿಟ್ಟಿ, ನಾನ್ ಪೌರಕಾರ್ಮಿಕನ್ ಮದ್ವೆ ಆಗಲ್ಲ ಅಂದ್ಬಿಡಣ. ಹ್ಞೂ ಮರಿ, ಅವಮಾನ ಆಗ್ಬಿಡ್ತು ನಮ್ಗೆ. ಹೋಗ್ಲಿ ಬಿಡ ನರಸಿಂಹ, ಈ ಹುಡುಗಿ ಇಲ್ಲ ಅಂದ್ರೆ ಇನ್ನೊಂದು ಹುಡುಗಿ ನೋಡಿದ್ರಾಯ್ತು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ಅಯ್ಯೋ ಅಲ್ಲ ಕಣ, ನೀನು ಸರಿ ಡ್ರೆಸ್ ಹಾಕೊಂಡು ಹೋಗಿದ್ದೆ ತಾನೆ? ಹ್ಞೂ ಹೋಗಿದ್ದೆ. ಲೋ ಗುಣ, ಏನ್ ಕೇಳ್ತೀಯ ಅವನಿಗೆ? ಅವ್ನ ನೆಟ್ಟು ಡ್ರೆಸ್ ಮಾಡ್ಕೊಂಡು ಹೋಗ್ತಾನೆ ಅಂತ ಪೌಡರ್ ಹಚ್ಚಕ್ ಬರಲ್ಲ ಅವನಿಗೆ ನೆಟ್ಟಿಗೆ. ಹೌದು ಕಣ, ನಿಂಗೆ ಈಗ ಎಷ್ಟೋ ವರ್ಷ? ವಯಸ್ಸೆಷ್ಟ? ವಯಸ್ಸು 32 ವರ್ಷ. ಅಯ್ಯೋ, ಏನ್ ಬೇಕಾ? ನೀನೆಲ್ಲ ಇಲ್ಲಿ ನಿಮ್ಮ ಅವ್ವ ನೋಡಿದ್ರೆ ಊರೆಲ್ಲ ಹುಡುಕ್ತಾವಳೆ, ಹೌದಾ? ನೋಡಿದ್ರೆ ಇಲ್ಲಿ ನಿಂತಿದ್ಯಲ್ಲ, ಹಂಗೆ ಅವ್ರು ಸಿಕ್ಕಿದ್ರಾ ಮಾತಾಡ್ತಿದ್ದೆ. ಬಸಮ್ಮ ಇಲ್ಲಿ ನೋಡಿಲಿ, ಇವನು ಮೀಟಿಂಗ್ ಮಾಡ್ಕೊಂತ ನಿಂತವ್ ಇವ್ರ ಜೊತೆಲಿ, ನೀನ್ ಊರೆಲ್ಲ ಹುಡ್ಕಾಡ್ತಿದ್ಯಾ? ಯಾಕ್ಲಾ ಇಟ್ಟೊತ್ತಾದ್ರೂ ಮನೆಗ್ ಬಂದಿಲ್ಲಲ್ಲ? ಅವ ಇವ್ರಿಬ್ರು ಸೇರ್ಕೊಂಡು ಮಾತಿಗೆ ನಿಲ್ಲಿಸ್ಕೊಂಡ್ರಾ? ಓ, ನಾವ್ ಮೊನ್ನೆ ಹೆಣ್ಣು ನೋಡಕ್ ಹೋಗಿದ್ವಲ್ಲ, ಆ ವಿಷಯ ಹಿಡ್ಕೊಂಡು ಇಬ್ರು ಚುಡಾಯಿಸ್ತವ್ರ ನೋಡವ. ಯಾವನ್ನ ನಮ್ ರಾಮಕಂಡ್ರೆ ಚುಡಾಯಿಸೋದು? ಅವ ನಾವೇನ್ ಚುಡಾಯಿಸಿಲ್ಲ ಕಣೆ ಬಸವ. ಬರೀ ನೀನು ನಿನ್ ಮಗನು ಮೊನ್ನೆ ಹೆಣ್ಣು ನೋಡಕ್ ಹೋಯ್ದ್ರಲ್ಲ, ಅದ್ರ ಬಗ್ಗೆ ಕೇಳ್ತಿದ್ವಿ. ಅದು ಅಲ್ದೆ ನಿನ್ ಮಗನ್ ಬೇರೆ ವಯಸ್ಸಾಯ್ತಾ ಬಂತು, ಇನ್ನೂ ಹೆಣ್ಣು ಸಿಕ್ಕಿಲ್ಲ. ನನ್ ಮಗನ್ ವಯಸ್ಸಾಯ್ತ, ನಾವ್ ಮೂದವಿ, ನನ್ ಮಗ ಇನ್ನು ಕೂಸು ಕಣ. ಅಯ್ಯೋ, ಬಾಳ ಸಣ್ಣ ಕೂಸು ಕಣವ. ಹೌದು ಕಣ, ನಾನ್ ಕೂಸಿಗೆ ಕಾಲು ತೋಳಿಸ್ತೀನಿ, ಅನ್ನನ ಉಳಿಸ್ತೀನಿ, ನಿಮ್ಗೇನ್ರ ಕಷ್ಟ? ಅಯ್ಯೋ ಆಯ್ತು ಕಣವ, ನೀನ್ ಸಣ್ಣ ಕೂಸಿಗೆ ಕಾಲು ತೊಳಿ, ಅನ್ನನೂ ಉಣ್ಸು, ಎಲ್ಲ ನೀನೇ ಮಾಡು, ಆಯ್ತಾ? ಅದು ಬಿಡು, ನೀನು ಮಾತಿ ಮುಂಚೆ ರಾಮ 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 ಅಂತ ಏನು ಕರಿತೀಯ? ಯಾಕೆ ರಾಮ ರಾಮ ಅಂತ ಕರಿತೀಯ? ನನ್ ಮಗನ್ಗೆ ರಾಮ ಅಂತ ಕರಿತೀವಿ, ನಿಮ್ಗೇನ್ ಕಷ್ಟ? ಅವ್ವಾ, ಕಷ್ಟ ನಮಗಲ್ಲ ಕಣವ. ನೀನು ಅವನಿಗೆ ಒಳ್ಳೆ ಹೆಸರಿಟ್ಟಿದ್ಯಾ, ನರಸಿಂಹ ಅಂತ.
ಕೆಲ್ಸದಲ್ಲೆಲ್ಲ ಬಂದು ರಾಮ ರಾಮ ಅಂದ್ರೆ ನಾವು ನರಸಿಂಹ ಅಂತ ಕರಿಬೇಕಾ ರಾಮ ಅಂತ ಕರಿಬೇಕು? ಪ್ಯೂರಿಟಿಯಿಂದ ಕರಿತೀನಿ ಕಂಡ್ಬಿಡ್ರಿ. ಪಿರುತಿಯಿಂದ ನಿನ್ ಮನೇಲಿ ಕರ್ಕೋ, ಕೆಲಸ ಎಲ್ಲ ಕರ್ದಿ. ಏನ್ರ ಕಷ್ಟ ನನ್ನ ಮಗನ್ ಆಯ್ತು ಬಿಡು. ಬಸಮ್ಮ, ನೆಕ್ಸ್ಟ್ ಮಂತ್ ಬೇರೆ ನಿಂದು ರಿಟೈರ್ಡ್ ಐತೆ ಆಯ್ತಾ? ಈಗ ನೋಡಿದ್ರೆ ನೀನು ಕಾಲು ನೋವು ಅಂತ ಬೇರೆ ಅಂತಿದ್ಯಾ. ಅದು ಕಾಲು ನೋವು ಇದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ನೀನು ನೆಕ್ಸ್ಟ್ ಮಂತ್ ರಿಟೈರ್ಡ್ ಇಟ್ಕೊಂಡಿದ್ಯಾ. ನನಗೆ ಇವಾಗ ಕುಂಟ ನೋಡ್ಲೇಬೇಕು ನಾನು, ಯಾಕಂದ್ರೆ ಬಹಳ ದಿವಸ ಆಯ್ತು ನಿನ್ ಕುಂಟ ನೋಡಿ. ಹೌದೌದು ಆಯ್ತಾ? ಕುಂಟ ಹಾಕವ. ಏ ಅವ್ವ ಏನ್ ಮಾತಾಡ್ತೀಯ? ಅವ್ರೇನೋ ಹೇಳ್ತಾರೆ ನೀನು ಕೇಳ್ತೀಯಲ್ಲ. ಏ, ಅವ್ವನ ಕುಣೆ ಆಸ್ಪತ್ರೆ ಕರ್ಕೊಂಡೋಗ್ ಬಂದೀನಿ, ನೀನೇನವ ನೀನು? ಅವ್ವನೇ ಕುಣಿಯಕ್ ರೆಡಿ ಐತೆ ಕಣ್, ಕುಣಿಯಲ್ಲ. ಸುಮ್ ಕೂತ್ಕೊಳ್ಳವ. ಏ ಬಾರ್ಲ. ಅಪ್ಪ ಹೆಂಗಾರ ಮಾಡ್ಕೊ, ನಂಗ್ ಗೊತ್ತಿಲ್ಲ. ಕುಣಿಯಲ್ಲ, ಓ, ಆಯ್ತ್ ಬಿಡು, ಕುಣಿಯಲ್ಲ. ಕುಣಿತೀನಿ. ಆಡಿಬ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ. ಹೇ ಆಡಿಬ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ. ಜಾರ್ದಾರ್ ಬಜಾರದೊಳಗೆ ಚಾಡ ಎಳರ ರಾಮ, ಮೋಸ್ಕಾರ್ ಬಜಾರದೊಳಗೆ ಮೋಸ ಮಾಡ್ಯಾರ ರಾಮ. ಆಡಿಬ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ. ಆಡಿಬ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ. ನೋಡಿ ಒಳಗೆ ಒಬ್ಬ ಏಡಿ ಹುಟ್ಟಿವನಂತೆ. ನೋಡಿ ಒಳಗೆ ಒಬ್ಬ ಏಡಿ ಹುಟ್ಟಿವನಂತೆ. ಆಡಿಬ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ. 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 ಮೇಡಮ್, ಮೇಡಮ್, ಮೇಡಮ್. ಏನೋ ಚರಂಡಿ ಎಲ್ಲ ಸರಿಯಾಗಿ ಕ್ಲೀನ್ ಮಾಡಿದ್ಯಾ ಏನೋ? ಮೇಡಮ್, ಚರಂಡಿ ಎಲ್ಲ ಸರಿಯಾಗಿ ಕ್ಲೀನ್ ಮಾಡಿದ್ದೀನಿ ಮೇಡಮ್. ಈಗ ಚರಂಡಿಲಿ ನೀರು ಸರಿಯಾಗಿ ಹೋಗ್ತಾ ಇದೆ. ನೀವೇನು ಮಾಡಿದ್ದೀರಾ ಗೊತ್ತಾ ಮೇಡಮ್? ಚರಂಡಿಗೆ ನಿಮ್ಮನೆ ಕಸ, ಬಟ್ಟೆ, ಪ್ಲಾಸ್ಟಿಕ್ಕು ಎಲ್ಲ ತಗೊಂಬಂದು ಚರಂಡಿಗೆ ಸುಡ್ತಿದ್ದೀರಾ ಮೇಡಮ್. ಅದಕ್ಕೆ ನಿಮ್ಮನೆ ಚರಂಡಿ ಬ್ಲಾಕ್ ಆಗಿದೆ ಮೇಡಮ್. ಏ ಹೋಗೋ, ನನಗೆ ಹೇಳ್ಬೇಡ ಬುದ್ಧಿನ. ನಾವು ಹಾಕಿದ ಕಸನ ಕ್ಲೀನ್ ಮಾಡೋದಷ್ಟೇ ನಿನ್ನ ಕೆಲಸ. ನನಗೆ ಹೇಳಕ್ ಬರಬೇಡ ನೀನು. ಏ ಮೇಡಮ್, ನನ್ನ ಮಾತೊಂದು ಸ್ವಲ್ಪ ಕೇಳಿ ದಯವಿಟ್ಟು. ಅಲ್ಲ ಮೇಡಮ್, ನಿಮ್ಮ ಮನೆ ಕಸನ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಬೆಳಿಗ್ಗೆ ಬರೋ ನಮ್ಮ ಗಾಡಿ ಕೊಡಿ. ಅದು ಬಿಟ್ಬಿಟ್ಟು ನೀವು ನಮ್ಮ ಗಾಡಿ ಹೋದ್ಮೇಲೆ ಆ ಕಸ ಎಲ್ಲ ತಗೊಂಬಂದು ಚರಂಡಿಗೆ ಸುರಿತೀರಾ. ಅದಕ್ಕೆ ನಿಮ್ಮ ಮನೆ ಚರಂಡಿ ಬ್ಲಾಕ್ ಆಗಿದೆ. ಸ್ವಲ್ಪ ಸುಮ್ಮನಿರ್ತೀಯಾ? ನೀವು ಮುನ್ಸಿಪಾಲ್ಟಿಯವರು ಯಾರು ಸರಿಯಾಗಿ ಕೆಲಸ ಮಾಡಲ್ಲ. ನನಗೆ ಹೇಳ್ಬೇಡ ಬುದ್ಧಿನ ಇಲ್ಲಿ ಬಂದು. ಹೇ ಮೇಡಮ್, ಏನು ಮೇಡಮ್ ಮಾತಾಡ್ತೀರಾ ನೀವು? ನಾವು ಮುನ್ಸಿಪಾಲ್ಟಿಯವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮೂರೆಲ್ಲ ಗಬ್ಬು ವಾಸನೆ ಬಂದೋಗಿರೋದು. ನೀವು ಊರು ಬಿಟ್ಟು ಓಡಬೇಕಿತ್ತು. ಏಯ್ ದೂರ ನಿಲ್ಲ, ದೂರ ನಿಲ್ಲ. ಇನ್ನೇ ಸರಿ. ಏನೋ ನಿನ್ನ ಹೆಸರು? ಏನೋ ನಿನ್ನ ಹೆಸರು? ನಾನು ಯಾರು ಗೊತ್ತೇನೋ? ಮೇಡಮ್, ಏನ್ ಮೇಡಮ್ ನೀವು ದೊಡ್ಡವರಿದ್ದೀರ, ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ರಿ. ಏಯ್ ರಾಸ್ಕಲ್, ವಾದ ಮಾಡಬೇಡ. ಹೋಗು ಆ ಕಡೆ ಹೋಗು. ಏ ಮೇಡಮ್, ಮರ್ಯಾದೆ ಕೊಟ್ಟು ಮಾತಾಡ್ರಿ ಮೇಡಮ್. ಏಯ್ ಏನ್ ಮೇಡಮ್ ಹಿಂಗ್ ಸುಮ್ನಿದ್ಯಾ ಮಾತಾಡ್ತೀರಾ ಏನೋ? ನೀವು? ವಾದ ಸ್ವಲ್ಪ ಸರಿಯಾಗಿ ಮಾಡಬೇಡ ನೀನು. ಮಾತಾಡ್ರಿ. ಏ ಇಡಿಯಟ್, ವಾದ ಮಾಡಬೇಡ ನೀನು. ಏ ಮೇಡಮ್, ಏನ್ ಮೇಡಮ್ ಹಿಂಗ್ ಮಾತಾಡ್ತೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ರಿ. ಏಯ್ ಸ್ಟುಪಿಡ್. ಏಯ್ ಮೇಡಮ್, ಸುಮ್ನಿದ್ಯಾ ಏನ್ ಇಲ್ವಾ? ಮೇಡಮ್ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಏಯ್ ಇಡಿಯಟ್. ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ್ಯಾಕ ಡಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತೀ ಹೀಗ? ಏನೇನು ಇಲ್ಲಯ್ಯ ನಮ್ಮ ಕೈಯಾಗ.
ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ. ಒಂದೆರಡು ದೃಶ್ಯಗಳನ್ನು, ಬಹಳ ಮುಖ್ಯವಾದ ದೃಶ್ಯಗಳನ್ನು ನೋಡಿದ್ರಿ. ಪೌರ ಕಾರ್ಮಿಕರು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಆರೋಗ್ಯವನ್ನು ಲೆಕ್ಕಿಸದೆ ಚರಂಡಿ ಗಟಾರಗಳಿಗಿಳಿದು ಸ್ವಚ್ಛ ಮಾಡುವ ಕೆಲಸ. ನಾನು ಆಗಲೇ ಹೇಳಿದ ಹಾಗೆ ಅವರ ನಗರದಲ್ಲಿ ಸತ್ತು ಬಿದ್ದಂಥ ವಾಸನೆ ಬಂದಂಥ ಪ್ರಾಣಿಗಳ ವಿಲೇವಾರಿ ಮಾಡೋದು, ಸತ್ತ ಅನಾಥ ಶವಗಳ ವಿಲೇವಾರಿ ಮಾಡೋದು, ಹಾಗೆ ನಗರದ ಸ್ವಚ್ಛತೆ, ಅನೇಕ ಹಲವಾರು ಕಾರ್ಯಗಳನ್ನು ಅವರು ಪ್ರತಿದಿನ ಮಾಡ್ತಾರೆ. ಈ ಪೌರ ಕಾರ್ಮಿಕರ ಅಳಲು, ದುಃಖ, ಅವರ ದುಮ್ಮಾನ, ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ನಾನು. ಅವರ ಅಳಲು ಸಾರ್ವಜನಿಕರು ನಾವು ಮಾಡುವ ಕೆಲಸವನ್ನು ಗುರುತಿಸುವುದಿಲ್ಲ, ಕನಿಷ್ಠ ಗೌರವವನ್ನು ಕೊಡುವುದಿಲ್ಲ. ಇಲ್ಲಿ ಒಂದು ಮಾತನ್ನು ಹೇಳಬೇಕಾಗತ್ತೆ. ಒಂದಷ್ಟು ಸಾರ್ವಜನಿಕರು, ಎಲ್ಲರೂ ಅಂದರೆ ತಪ್ಪಾಗುತ್ತೆ, ಒಂದಷ್ಟು ಸಾರ್ವಜನಿಕರು ನಮ್ಮ ಕೆಲಸವನ್ನು ಗುರುತಿಸಲ್ಲ, ನಮ್ಗೆ ಯಾರು ಗೌರವಿಸಲ್ಲ, ಇದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ಆದ್ಮೇಲೆ ನನ್ನ ಮಾತು, ನಾವು ಅವರನ್ನು ಗುರುತಿಸಿ ಅವರಿಗೆ ಸಹಕಾರ ನೀಡಿದ್ರೆ ಹೆಚ್ಚು ಇನ್ನು ಪ್ರೀತಿಯಿಂದ, ಹುಮ್ಮಸ್ಸಿನಿಂದ, ಖುಷಿಯಿಂದ, ಬಹಳ ಖುಷಿಯಿಂದ ಕೆಲಸ ಮಾಡ್ತಾರೆ. ನಿಮ್ಮೆಲ್ಲರಲ್ಲಿ ನನ್ನ ಮನವಿ ಇಷ್ಟೇ, ನಾವೆಲ್ಲರೂ ಅವರಿಗೆ, ಅವರು ಮಾಡುವ ಕೆಲಸಕ್ಕೆ, ಅವರ ಜೊತೆಗೆ ಒಂದಷ್ಟು ಸಹಕಾರ ಮಾಡೋಣ. ಹಾಗೆ ಅವರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸೋಣ. ಇದು ನನ್ನ ಕಳಕಳೆಯ ಮನವಿ. ಒಂದಷ್ಟು ಜನರು ಬದಲಾವಣೆ ಆಗಬೇಕು, ಆ ಪೌರ ಕಾರ್ಮಿಕರಿಗೆ ಒಂದಷ್ಟು ಗೌರವವನ್ನು ಕೊಡಬೇಕು. ಇದು ನನ್ನ ಭಾಳ ಪ್ರೀತಿಪೂರ್ವಕ, ಮನಪೂರ್ವಕವಾದಂಥ ಮನವಿ ನಿಮ್ಮಲ್ಲಿ. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ, ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ, ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ. ಮನುಷ್ಯನಾಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ. ವಿಧಿಯಾಟ, ಹುಡುಗಾಟ, ಹೆತ್ತವರೆದೆಯಲ್ಲಿ ಬೆಂಕಿಯ ಊಟ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ, ದಿಸೆಯಿಲ್ಲ,
ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥ ಒಂದೇ ಬಡವನಾಳುವಂಥದು. ಎಲ್ಲ ಇಲ್ಲಿ ಒಳ್ಳೆಯದು, ಎಲ್ಲ ಕೆಟ್ಟದು, ಬಂದ ಹಾಗೆ ಪಡೆಯೋದೇ ಆ ದೇವರು ಕೊಟ್ಟಿದ್ದು ನಂಬಿಕೆಯೇ. ಇಂಥ ಊರು ಬಿಟ್ಟವರ ಕಾಯೋ ಊರು, ಆದರೆ ಮೂರು ಬಿಟ್ಟವರ ಮುಂದೆ ಬುಡ ಮೇಲು. ಇದು ಯಾರೋ ಬರೆದೋರು ಗಾಯದ ಮೇಲೆ ಬರೆಡೆದೋರು ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಓ ಇಲ್ಲ, ನಾನು ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ಸಾಯ್ಬೇಕು, ನರಸಿಂಹ ಬಾರ ಇಲ್ಲಿ. ಯಾಕ ಸಾಯ್ಬೇಕು? ಯಾಕ ಸಾಯ್ಬೇಕು? ಸಮಾಜದಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ದಡ್ಡ ಕಷ್ಟ ಬರುತ್ತೆ ಹೋಗುತ್ತೆ, ಬಿಡ ಅದೆಲ್ಲ ಸರಿ ಹೋಗುತ್ತೆ. ಇಲ್ಲ ಇಲ್ಲ, ಏನು ಸರಿ ಹೋಗಲ್ಲ. ಈ ಸಮಾಜದಲ್ಲಿ ನಮ್ಗ್ಯಾರು ಗೌರವ ಕೊಡಲ್ಲ, ನಮ್ ಸೇವೆನ ಯಾರು ಗುರ್ತಿಸಲ್ಲ. ಇಲ್ಲ, ನಂಗೆ ನಂಗೆ ಈ ಜೀವನ ಬೇಡ, ಈ ಸಮಾಜನೂ ಬೇಡ, ಈ ಕೆಲ್ಸನೂ ಬೇಡ. ನಾನು ನಾನು ಸಾಯ್ಬೇಕು, 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 ಹೋಗೋ ಸಾಹೇಬ್ರು ಫೋನ್ ಮಾಡೋ, ಬೇಗ ಹೋಗೋ, ಬೇಗ ಮಾಡು. ಸಮಾಧಾನ ಮಾಡ್ಕೊಡು. ಸರ್ ಹಲೋ ಸರ್. ಸರ್ ನಾನು ಗುಣ ಮಾತಾಡ್ತಿರೋದು. ಹ್ಞೂ ಸರ್. ಸರ್ ಏನಿಲ್ಲ, ಮುರುಗೇಶ್ ಇಲ್ಲೆಲ್ಲ ಇದೀವಿ ಸರ್. ಮುರುಗೇಶ್ ಇದ್ದಾರೆ, ಎಲ್ಲ ಇದೀವಿ ಸರ್. ಸರ್ ನನ್ನ ನರಸಿಂಹ ಸಾಯ್ಬೇಕು ಸಾಯ್ಬೇಕು ಅಂತ ಇದ್ದೀನಿ ಸರ್. ಸರ್ ಗೊತ್ತಿಲ್ಲ ಸರ್ ಯಾಕಂತ, ಸ್ವಲ್ಪ ಬರ್ತೀರಾ ಸರ್ ಇಲ್ಲಿಗೆ? ಹ್ಞೂ ಸರ್, ಎಲ್ಲರೂ ಇದೀವಿ, ಮುನ್ಸಿಪಾಲ್ಟಿ ಹತ್ರನೇ ಇದೀವಿ ಸರ್. ಹೌದು ಸರ್, ಇದೀವಿ ಸರ್, ಬರ್ತಾ ಇದ್ದೀವಿ ಸರ್. ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಏನಂದ್ರು? ಬರ್ತಾ ಇದ್ದಾರೆ ಸಾಹೇಬ್ರು, ಬರ್ತಾ ಇದ್ದಾರೆ. ಏನಾಗಲ್ಲ ಏನಾಗಲ್ಲ, ಏನಾಗಲ್ಲ. ನೋಡಿ ಸರ್, ಸಾಯ್ತೀನಿ ಅಂತ ಒಂದೇ ಸಲ ಬಡ್ಕಂತೀನಿ ಸರ್. ಏನಂತ ಹೇಳಿ ಸರ್? ಅರ ಇಲ್ಲಿ ಏನಾಗೈತೆ ನೀನು ಸಾಯೋಂಥದ್ದು? ಹುಚ್ಚ ಕೋಳಿ ಎಲ್ಲಿಟ್ಟಿ ಬುದ್ಧಿನ? ಸಾಯ್ತಾನಂತೆ ಅಂಥದ್ದು ಏನಾಗೈತೋ ಮಾರಾಯ? ಇಲ್ಲ ಸರ್, ನಮ್ ಸೇವೆನ ಯಾರು ಗುರ್ತಿಸ್ತಿಲ್ಲ ಸರ್. ನೀವೇ ನೋಡಿದ್ರಿ ತಾನೆ, ಮೊನ್ನೆ ನಾನು ಆ ಸಾವುಕಾರನ ಮನೆ ನಾಯಿನ ಎತ್ತಾಗ್ದೆ, ಅವ್ನು ನಂಗೆ ಎಷ್ಟು ಅವಮಾನ ಮಾಡಿ ಕಳಿಸ್ದ. ಆಮೇಲೆ ಆ ಮೇಡಮ್ ಮನೆ ಚರಂಡಿ ಬಾಚ್ ಬಂದೆ, ಆ ಅಮ್ಮ ನಂಗೆ ಮಗಕ್ ನೀರ್ ಹಚ್ಚಿ ಕಳ್ಸಿದ್ಲು. ಇಷ್ಟೆಲ್ಲ ಅವಮಾನ ಆದ್ರೂ ನಾನು ಈ ಕೆಲ್ಸದಲ್ಲಿ ಇರ್ಬೇಕಾ? ನಾನು ಬದುಕಿರ್ಬೇಕು? ಇಲ್ಲ, ನಾನು ಸಾಯ್ಬೇಕು, ಸಾಯ್ಬೇಕು. ಇಷ್ಟಕ್ಕೆಲ್ಲ ಸಾಯ್ತೀನಿ ಅಂತಾರಲ್ಲಿ ಸಮಾಜದಾಗ ಒಳ್ಳೆಯವರು ಇರ್ತಾರ ಕಣೋ. ಇಷ್ಟಕ್ಕೆಲ್ಲ ಸಾಯ್ತಾರೆ ಅಂತಾರನ? ನೋಡೋ, ನಮ್ಮನ್ನು ಯಾರು ಸಮಾಜ ಗುರ್ತಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೋಡಲ್ಲಿ ನಾಗರಿಕ ವೇದಿಕೆಯಿಂದ ಸ್ವತಃ ಅಧ್ಯಕ್ಷರೇ ನಿಮ್ಮನ್ನ ಗುರ್ತಿಸಿ ಇಲ್ಲೇ ಕರ್ಕೊಂಡು ಹೋಗಾಕ ಬಂದಾರೆ. ನಮಸ್ಕಾರ ಸರ್. ನೋಡಲ್ಲಿ ನಮಸ್ಕಾರ ಸರ್.
ನರಸಿಂಹ ನರಸಿಂಹ ಅಳಬೇಡ. ನಿನಗೆ ಸಾಯೋ ಅಂಥದ್ದು ಏನಾಗಿದೆ ನೋಡು. ಸಣ್ಣ ಪುಟ್ಟ ವಿಷಯಗಳು ಜೀವನದಲ್ಲಿ ಬಂದೇ ಬರುತ್ತೆ ನೋಡು. ನಾನಿದ್ದೀನಿ, ಮೊನ್ನೆ ಎಲ್ಲ ವಿಚಾರ ನನಗೆ ಗೊತ್ತಾಯಿತು. ನಮ್ಮ ವಾರ್ಡ್ನಲ್ಲಿ ಆದಂಥ ಘಟನೆ ನನಗೆ ಭಾಳ ಬೇಸರ ಆಗಿದೆ. ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ನನಗೆಲ್ಲ ವಿಷಯ ತಿಳಿದು ನಿನ್ನೆ ನಾವು ಮೀಟಿಂಗ್ ಮಾಡಿದ್ವಿ, ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಾಳೆನೇ ನಮ್ಮ ಕೃಷ್ಣಾನಗರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಆಯಿತಾ? ನೀವೆಲ್ಲರೂ ಬರಬೇಕಲ್ಲಿ. ನಿಮ್ಮೆಲ್ಲರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ನಾಳೆ ತಪ್ಪದೆ ಕಾರ್ಯಕ್ರಮಕ್ಕೆ ಬರಬೇಕು, ಗೊತ್ತಾಯ್ತಾ? ಸರ್ ನಮ್ದು ಒಂದೇ ರಿಕ್ವೆಸ್ಟ್ ಸರ್. ನಮ್ಮೆಲ್ಲರಿಗೂ ಸನ್ಮಾನ ಮಾಡೋ ಬದಲು ನಮ್ಮ ನರಸಿಂಹ ಒಬ್ಬನಿಗೆ ಸನ್ಮಾನ ಮಾಡಿ ಸರ್. ಅವನೇ ಮಾಡಿದ್ರೆ ನಮ್ಮೆಲ್ಲರಿಗೂ ಮಾಡ್ದಂಗೆ ಸರ್. ಹೌದು ಸರ್, ನಮ್ಮ ನರಸಿಂಹನಿಗೆ ಮಾಡಿ ಸರ್, ನಮ್ಗೆಲ್ಲರಿಗೂ ಮಾಡಿ ಸರ್. ನರಸಿಂಹನ್ಗೆ ಮಾಡಿ ಸರ್. ಮುರುಗೇಶ್ ಹೇಳ್ದಂಗೆ ಅವನಿಗೆ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕ ಕುಟುಂಬಕ್ಕೆ ಮಾಡಿದಷ್ಟು ಖುಷಿ ಪಡ್ತೀವಿ ಸರ್ ನಾವು. ನೋಡ ಎಲ್ಲರೂ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ನೀನು ಸಾಯ್ತೀನಿ ಅಂತ ಹೇಳ್ತೀಯ. ನರಸಿಂಹ ಬೇಜಾರಾಗಬೇಡ, ಆಯಿತಾ? ನಾನಿದ್ದೀನಿ. ನಾಳೆ ನಮ್ಮ ಕೃಷ್ಣಾನಗರದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪೌರ ಕಾರ್ಮಿಕರಿಗೆ ಸನ್ಮಾನ, ನೀವೆಲ್ಲರೂ ಭಾಗವಹಿಸಬೇಕು, ಆಯ್ತಾ? ತಪ್ಪದೇ ಬರಬೇಕು. ಸರಿ ಸರ್. ಓಕೆ ಸರ್, ನಾಳೆ 3 ಗಂಟೆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರ್ಕೊಂಬರ್ಬೇಕು ಸರ್. ಸರ್ ನೀವೇನು ತೆಲಿಗೆ ಹಚ್ಕೋಬೇಡ್ರಿ, ನಾ ಎಲ್ಲಾರನ್ನು 3 ಗಂಟೆ ಕರ್ಕೊಂಬರ್ತೀನಿ ತೋಳ್ರಿ. ಓಕೆ ಆಯ್ತು ಸರ್. ಮುಂಜಾನೆ ಲಗುನ ಬಂದು ಎಲ್ಲ ಕೆಲಸ ಮುಗಿಸಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ತಡ ಮಾಡಂಗಿಲ್ಲ. ಇದು ನಿಮ್ಮ ಕಾರ್ಯಕ್ರಮ. ನರಸಿಂಹ ಸನ್ಮಾನ ಮಾಡೋ ಕಾರ್ಯಕ್ರಮ, ಅದಕ್ಕೆ ನಾವು ಮಹತ್ವ ಕೊಡ್ಬೇಕು. ಒಳ್ಳೆ ಬಾರ ಆತು, ಮನೆಗೆ ಹೋಗಿ ಮಲ್ಕೊಳ್ರಿ. ನರಸಿಂಹ ಬನ್ನಿ ಮೇಡಮ್, ಬನ್ನಿ ಸರ್, ಬನ್ನಿ. ಹೆಲ್ತ್ ಇನ್ಸ್ಪೆಕ್ಟ್ರು ಬನ್ನಿ. ನರಸಿಂಹ ಬಾ, ಕೂತ್ಕೊಳ್ಳಿ. ಸರ್ ಎಲ್ಲ ಬಂದಂಗೆ ಆಯ್ತಾ? ಓಕೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ನಾಗರಿಕ ವೇದಿಕೆ ಶ್ರೀ ಕೃಷ್ಣಾನಗರ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮ ನಾಗರಿಕ ವೇದಿಕೆ ಸುಮಾರು ಕಳೆದ 20 ವರ್ಷಗಳಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ದಿನ ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ. ಆತ್ಮೀಯರೇ, ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಮೊನ್ನೆ ನಮ್ಮ ನಗರದಲ್ಲಿ ನಡೆದಂಥ ಒಂದೆರಡು ಸಣ್ಣ ಘಟನೆಗಳನ್ನು ನಾವೆಲ್ಲರೂ ಕೂತು ಚರ್ಚೆ ಮಾಡಿ ಅದನ್ನು ಸರಿ ಮಾಡಬೇಕು, ಪೌರ ಕಾರ್ಮಿಕರಿಗೆ ನಮಗೆ ಇರುವ ಬಿರುಕನ್ನು ಸರಿ ಹೊಂದಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಮೂಲ ಪ್ರೇರಣೆ ನಮ್ಮ ರಮಾ ಮೇಡಮ್ ಅವರು ಹಾಗೂ MS ರಾವ್ ಅವರು. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ತಾವೇ ಭಾಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿ ಅಂತೇಳಿ ಅವರು ಬಂದು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮೊದಲನೇದಾಗಿ ಶ್ರೀಮತಿ ರಮಾ ಮೇಡಮ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಮೊನ್ನೆ ನಡೆದ ಘಟನೆ ಬಗ್ಗೆ ನನಗೆ ನನ್ನ ಮೇಲೆ ಬೇಸರವಾಗಿದೆ. ನಾನು ನರಸಿಂಹನಿಗೆ ಆ ರೀತಿ ಮಾತನಾಡಬಾರದಾಗಿತ್ತು. ಪೌರ ಕಾರ್ಮಿಕರು ಮಾಡುವ ಪ್ರಾಮಾಣಿಕ ಕೆಲಸದಿಂದ ನಾವು ಸಾರ್ವಜನಿಕರು ಈ ದಿನ ಆರೋಗ್ಯ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇವೆ. ನರಸಿಂಹನಿಗೆ ನಾನು ಬಹಳ ಬೇಜಾರು ಮಾಡಿದ್ದೇನೆ. ಅದಕ್ಕೆ ಅವನಿಗೆ ನನ್ನ ಕಡೆಯಿಂದ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಾಗೆ ನರಸಿಂಹ ಹೇಳಿದ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಹೇಗೆ ಅಂದರೆ ಅದನ್ನು ನಾವು ನಮ್ಮ ಮನೆಯ ಬೀದಿಗಳಲ್ಲಿ ಅಥವಾ ಚರಂಡಿಗಳಲ್ಲಿ ಬಿಸಾಡದೆ ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ನಗರಸಭೆ ಗಾಡಿಗಳಿಗೆ ನಾವು ಕೊಡಬೇಕು. ಇದರಿಂದ ಅವರು ಅದನ್ನು ವಿಲೇವಾರಿ ಮಾಡಲು ಸುಲಭವಾಗುತ್ತದೆ.
ಮತ್ತು ನಾವು ಈ ನಗರವನ್ನು ಸುಂದರ ಹಾಗೂ ಸುಂದರವಾಗಿಡಲು ನಾವು ಪೌರ ಕಾರ್ಮಿಕರಿಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವೇದಿಕೆಯಲ್ಲಿ ನರಸಿಂಹನಲ್ಲಿ ಕ್ಷಮೆ ಕೇಳಿ ನಮ್ಮ ರಮಾ ಮೇಡಮ್ ಅವರು ತುಂಬ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ನನ್ನ ಭಾವನೆ. ಅವರ ಆ ಪ್ರೀತಿಗೆ ನಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಮುಂದಿನ ನಮ್ಮ MS ರಾವ್ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೃಷ್ಣಾನಗರದ ನಾಗರಿಕ ಬಂಧುಗಳಲ್ಲಿ ವಿನಂತಿ, ಈ ದಿನ ಈ ಸಂಜೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಈ ದಿನ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಪೌರ ಕಾರ್ಮಿಕರು ಎಲ್ಲರೂ ಸಹ ನಾವಿಲ್ಲಿ ಸೇರಿದ್ದೇವೆ. ನಾವು ಈ ಪೌರ ಕಾರ್ಮಿಕರನ್ನು ಭಾರಿ ಅಸಡ್ಡೆಯಿಂದ ಕಾಣ್ತಿದ್ದೀವಿ ಅಂತೇಳಿ ನಾನು ಆ ದಿನ ಮಾಡಿದಂಥ ತಪ್ಪಿನಿಂದ ನನಗೆ ಅರಿವಾಯಿತು. ಆ ದಿನ ನಾನು ಪೌರ ಕಾರ್ಮಿಕರು ಸತ್ತ ಪ್ರಾಣಿಗಳನ್ನು ಮತ್ತು ಕಸ ವಿಲೇವಾರಿಯನ್ನು ಬೆಳಗಿನಿಂದ ಸಂಜೆಯವರೆಗೂ ಸಹ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ನಾವು ಗೊತ್ತು ಮಾಡಬೇಕು. ಈ ಸಮಾಜದಲ್ಲಿ 2025ನೇ ಇಸವಿಯಲ್ಲಿ ಆ ಪೌರ ಕಾರ್ಮಿಕರನ್ನು ನಾವೆಲ್ಲರೂ ಸೇರಿ ಮುಖ್ಯವಾಹಿನಿಗೆ ತರಬೇಕು. ಈ ರೀತಿ ಯಾವುದೇ ತಪ್ಪುಗಳು ನಡೆಯದ ರೀತಿ ನಾವು ನೋಡ್ಕೊಳ್ಬೇಕು. ಆ ಪೌರ ಕಾರ್ಮಿಕರ ನರಸಿಂಹಗೆ ನಾನು ಮಾಡಿದಂಥ ಅವತ್ತು ಇದನ್ನು ನಾನು ಕ್ಷಮೆಯನ್ನು ಅವನ ಹತ್ರ ಕೇಳ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರು ಪೌರ ಕಾರ್ಮಿಕರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಪ್ರೀತಿಯ ನರಸಿಂಹನಿಗೆ ಗೌರವ ಸಮರ್ಪಣೆ. ದಯಮಾಡಿ ಹಿರಿಯರೆಲ್ಲ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಹಾಗೆ ನಮ್ಮ ಬಸಮ್ಮ ಅವ್ರ ತಾಯಿ ಅವರು ಮುಂದಿನ ತಿಂಗಳು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮೆಲ್ಲರ ಪ್ರೀತಿಯ ಹಿರೇಮಠ್ ಅವರು. ಹಿರೇಮಠ್ ಉತ್ತರ ಕರ್ನಾಟಕದಿಂದ ಬಂದು 1 ವರ್ಷ ಕೂಡ ಆಗಿಲ್ಲ. ನಮ್ಮೆಲ್ಲರಲ್ಲೂ ಭಾಳ ಬೆರ್ತೋಗಿದ್ದಾರೆ. ಭಾಳ ಪ್ರಾಮಾಣಿಕತೆ ಇರುವ ಮನುಷ್ಯ. ನಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಿರೇಮಠ್ ಅವರು ದಯಮಾಡಿ ಬನ್ನಿ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಚಲೋ ಐತ್ರಿ. ಇಂಥ ಕಾರ್ಯಕ್ರಮ ನಾನು ನನ್ನ ಸರ್ವಿಸ್ನ್ಯಾಗ ನೋಡಿಲ್ರಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮ ನಾಗರಿಕ ವೇದಿಕೆ ಈ ಕೃಷ್ಣಾನಗರದಲ್ಲಿ ನಡೆದಿದೆ. ಪೌರ ಕಾರ್ಮಿಕರನ್ನ ಕರೆಸಿ ಅವರಿಗೆ ಗೌರವ ಸೂಚಿಸ್ತಕ್ಕಂಥದ್ದು ದೊಡ್ಡ ವಿಚಾರ. ಇಂಥ ಕಾರ್ಯಕ್ರಮಗಳು ಎಲ್ಲ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಊರುಗಳಲ್ಲಿ, ತಾಲೂಕುಗಳಲ್ಲಿ ಅಷ್ಟೇ ಯಾಕ್ರಿ, ಇಡೀ ನಮ್ಮ ದೇಶ ತುಂಬಾ ನಡಿಬೇಕು ಅನ್ನೋದು ನನ್ನ ಆಸೆ. ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರೋರಿಗೆಲ್ಲ ನನ್ನ ಶರಣನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪೌರ ಕಾರ್ಮಿಕರ ಪರವಾಗಿ ಯಾರಾದರೂ ಭಾಗ್ಯವ ನೀನ ಮಾತಾಡವ. ಎಲ್ಲರಿಗೂ ನಮಸ್ಕಾರ. ಈ ಸಮಾಜದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋರನ್ನ ಗುರುತಿಸ್ಬಿಟ್ಟು ಇವತ್ತು ಆರ ತುರಾಯಿ ಸನ್ಮಾನಗಳನ್ನ ಮಾಡ್ತಾರೆ. ಆದರೆ ನಮ್ಮಂಥವರು ದಿನವಿಡೀ ಕೆಲಸ, ಕಸ ಗುಡಿಸು, ತೊಳಿ ಬಳಿ ಗುಡಿಸು, ಬಾಚು ಬಳಿ ಮಾಡಿದ್ರು ನಮ್ಮನ್ನು ಯಾರು ಗುರುತಿಸೋಕ್ಕಿಲ್ವಲ್ಲ ಅನ್ನೋ ನೋವಿತ್ತು. ಆದರೆ ಈ ಕಾರ್ಯಕ್ರಮ ನೋಡಿದ್ಮೇಲೆ ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು.
ಯಾಕೆಂದರೆ ನಾನು 35 ವರ್ಷದ ಸೇವೆ, ನಮ್ಮ ಬಸಮ್ಮನ ಸೇವೆಯನ್ನು ಮಾಡಿ ತುಂಬ ಖುಷಿ ಆಯ್ತು ನನ್ನ ಮನಸ್ಸಿಗೆ. ಅದೇ ರೀತಿ ನಮ್ಮ ನರಸಿಂಹನ ಸನ್ಮಾನ ಕೂಡ ನೋಡಿ ನನ್ನ ಮನಸ್ಸಿಗೆ ತುಂಬ ಖುಷಿಯಾಯಿತು. ಈ ಎಲ್ಲ ಕೆಲಸಗಳಿಗೆ ನಮಗೆ ಬೆಂಬಲವಾಗಿ ನಿಂತಿರುವ ನಮ್ಮ ಹಿರೇಮಠ್ ಸರ್ ಅವ್ರನ್ನ ನಾವು ಭಾಳ ನೆನೆಸ್ಕೋಬೇಕು. ಯಾಕಂದರೆ ನಾವು ಪೌರ ಕಾರ್ಮಿಕರು ಏನು ಕೆಲಸ ಮಾಡೋಕ್ಕಾಗಲ್ಲ, ನಮ್ಮಿಂದ ಏನೂ ಸಾಧ್ಯ ಇಲ್ಲ ಅಂದ್ಕೊಂಡಿದ್ವಿ. ಇಲ್ಲ, ನೀವೆಲ್ಲ ಮಾಡ್ತೀರಾ, ಆಗುತ್ತೆ ನಿಮಗೆ ಅಂತ ಬೆನ್ನು ತಟ್ಟಿ ನಮಗೆಲ್ಲ ಕೆಲಸ ಮಾಡಲು ಪ್ರೋತ್ಸಾಹಿಸ್ತಿರೋ ನಮ್ಮ ಹಿರೇಮಠ್ ಸರ್ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್. ನಮ್ಮ ಎಲ್ಲ ಕೆಲಸಗಳಲ್ಲಿ ಇದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಪೌರ ಕಾರ್ಮಿಕರ ಕುಟುಂಬಕ್ಕೆ ಅವರ ಕಷ್ಟಗಳನ್ನೆಲ್ಲ ಎಲ್ಲದಕ್ಕೂ ಅವರು ನಮಗೆ ಮಾರ್ಗಸೂಚಕರಾಗಿ ನಮ್ಮನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನಾಗರಿಕ ವೇದಿಕೆ ನಡೆಸ್ಕೊಡ್ತಾ ಇರುವ ಸನ್ಮಾನ ಸಮಾರಂಭದಲ್ಲಿ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದ ಭಾಗ್ಯಮ್ಮ ಅವ್ರಿಗೆ. ಹಾಗೆ ಈಗ ಕಡೆಯದಾಗಿ ನಮ್ಮ ಪ್ರೀತಿಯ ಎಲ್ಲರ ನೆಚ್ಚಿನ ಪೌರ ಕಾರ್ಮಿಕ ನರಸಿಂಹ ಈ ಸಭೆಯನ್ನು ಕುರಿತು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ಇವತ್ತು ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ. ನಮ್ಮ ಸೇವೆನ ಯಾರು ಗುರುತಿಸ್ತಿಲ್ಲ ಅನ್ನೋದು ಸಣ್ಣದೊಂದು ಕೊರಗಿತ್ತು. ಇವತ್ತು ಆ ಕೊರಗು ನನಗೆ ಮಾಯವಾಗಿದೆ. ನನ್ನ ಆ ಸೇವೆಯಲ್ಲಿ ನೀವೆಲ್ಲ ಸಹಕಾರ ಕೊಟ್ಟರೆ, ಸ್ವಚ್ಛತಾ ಸೇವೆಯಲ್ಲಿ ನೀವೆಲ್ಲ ಸಹಕಾರ ಕೊಟ್ಟರೆ ನಮ್ಮ ನಗರವನ್ನು ಸುಂದರ ನಗರವನ್ನಾಗಿ ಮಾಡ್ಬೋದು. ನನಗೊಂದೇ ಒಂದು ಬಹಳ ಮುಖ್ಯವಾದ ವಿಷಯ, ನಮ್ಮ ನಗರ ಸಮಾಜದ ಎಲ್ಲ ಸಾರ್ವಜನಿಕರ ಆರೋಗ್ಯ ಬಹಳ ಮುಖ್ಯ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನೀವೆಲ್ಲರೂ ನಮ್ಮ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟರೆ ನಮ್ಮ ನಗರವನ್ನು ಸ್ವಚ್ಛವಾಗಿಡೋಕ್ಕೆ ಸಹಕಾರ ಕೊಡಬೇಕು. ಆಮೇಲೆ ನಮ್ಮ ನಗರವನ್ನು ಸ್ವಚ್ಛವಾಗಿಡೋಣ, ಮತ್ತು ಎಲ್ಲರೂ ಆರೋಗ್ಯ ಭಾಗ್ಯ ಪಡೆಯೋಣ. ಜೈ. ಆತನ ಮುಗ್ಧತೆ, ಅವನ ಮನಸ್ಸಿನ ಮಾತನ್ನು ನಾವೆಲ್ಲ ಕೇಳಿದ್ವಿ. ನಗರದ ಜನತೆಯ ಆರೋಗ್ಯ ಮುಖ್ಯ, ಸ್ವಚ್ಛತೆ ಮುಖ್ಯ. ಅವನ ದಿನ ಬೆಳಗಾಗಿ ಎದ್ದರೆ ಹೇಳೋದು ಒಂದೇ ಮಾತು, ಸ್ವಚ್ಛತೆ ಆರೋಗ್ಯ. ನಮ್ಮೆಲ್ಲರ ಮಂತ್ರ ಕೂಡ ಸ್ವಚ್ಛತೆ ಆಗಬೇಕು. ಅದೇ ನಮ್ಮ ಮಂತ್ರ, ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ. ಸ್ವಚ್ಛತೆ 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 ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ. ಸ್ವಚ್ಛತೆ 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 ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ. ಸ್ವಚ್ಛತೆ 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 ಸ್ವಚ್ಛತೆ. ಬಯಲು ಮಲ ವಿಸರ್ಜನೆ ಹತ್ತಾರು ಕಾಯಿಲೆಗಳ ಕಾರ್ಖಾನೆ. ಮನೆಗೊಂದು ಶೌಚಾಲಯ ಕಟ್ಟೋಣ ಅನುದಿನ ತಪ್ಪದೆ ಬಳಸಿ. ನಮ್ಮ ಹೆತ್ತಮ್ಮ ಕಂದಮ್ಮಗಳ ಮರ್ಯಾದೆ ಕಾಪಾಡೋಣ. ಬನ್ನಿ ಗೆಳೆಯರೇ, ಶೌಚಾಲಯ ನಮ್ಮ ಕ್ಷೇಮಾಲಯ ಎಂದು ಸಾರೋಣ. ಬನ್ನಿ ಗೆಳೆಯರೇ, ಶೌಚಾಲಯ ನಮ್ಮ ಕ್ಷೇಮಾಲಯ ಎಂದು ಸಾರೋಣ. ಸ್ವಚ್ಛತೆ 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 ಸ್ವಚ್ಛತೆ. ಬೀದಿಗೆ ಬಿಸಾಡಿದ ಕಸ ಊರ ತುಂಬ ಹರಡಿದೆ ವಿಷ. ಜಲಮೂಲಗಳ ಕೊಳಕು ಮಾಡದೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡೋಣ. ಒಣ ಕಸ ಹಸಿ ಕಸ ಬೇರ್ಪಡಿಸಿ ಪರಿಸರವ ಕಾಪಾಡೋಣ.